ಹೌದು, ಮುಖ್ಯಮಂತ್ರಿಯವರು ಕೂಡ ಇದನ್ನು ಕರೆದಿದ್ದಾರೆ. ಅಲ್ಲಿ ಎಲ್ಲ ವಿಷಯಗಳನ್ನಲ್ಲೂ ಚರ್ಚೆ ಮಾಡ್ತೀವಿ. ಇದುವರೆಗೂ ಏನೇನಾಗಿದೆ, ಘಟನೆಗಳಾಗೋದಕ್ಕೆ ಏನೇನು ಕಾರಣ ಮತ್ತು ಆ ವಿಷಯದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀವಿ. ಮತ್ತು ಮುಂದಿನ ಕ್ರಮದ ಬಗ್ಗೆನೂ ಕೂಡ ಅಲ್ಲಿ ಚರ್ಚೆ ಮಾಡ್ತೀವಿ. ಅಧಿಕೃತವಾಗಿ ಆಗಿಲ್ಲ. ಅದಕ್ಕೆ ನಮಗೆ ಶಂಕೆ ಇರೋದ್ರಿಂದ ಮತ್ತೆ ಅದನ್ನು ಟೆಸ್ಟಿಗೆ ಕಳಿಸಿದ್ದೀವಿ. ಯಾಕಂದರೆ ಹಿಂದೆ ಇದೇ ಫ್ಲೂಯಿಡ್ ಏನಿದೆ, ರಿಂಗರ್ ಲ್ಯಾಕ್ಟೇಟ್ ಅಂತ ಏನು ಹೇಳ್ತೀವಿ, ಐ ವಿ ಫ್ಲೂಯಿಡ್ಡು, ಇದರ ಬಗ್ಗೆ ಹಿಂದೆ ಅನುಮಾನಗಳು ಬಂದಾಗ ನಾವು ಟೆಸ್ಟ್ ಮಾಡಿಸಿ ಅದರಲ್ಲಿ ಒಂದು ಕೆಲವು ಸ್ಯಾಂಪಲ್ಸಲ್ಲಿ ಅದು ರಿಜೆಕ್ಟ್ ಆಗೋದು, ನೆಗೆಟಿವ್ ಬಂದಿತ್ತು, ಸರಿ ಇಲ್ಲ ಅಂತ. ಆಮೇಲೆ ಮತ್ತೆ ಅದನ್ನು ಅವರು ಈ CDL ಕೋಲ್ಕತ್ತಾ ಲ್ಯಾಬ್ ಇದೆ, ಅಲ್ಲಿಗೆ ಕಳಿಸಿದ್ರು. ಅಲ್ಲಿ ಉಪಯೋಗ ಮಾಡಬಹುದು ಅಂತಲೂ ಕೂಡ ಕಳಿಸಿದರು. ಅದ ನಂತರ ಒಂದು ಟೆಕ್ನಿಕಲ್ ಕಮಿಟಿ ಎಲ್ಲ ಮಾಡಿ ಅದನ್ನೆಲ್ಲ ಮತ್ತೊಮ್ಮೆ ಅದನ್ನೆಲ್ಲ ಟೆಸ್ಟ್ ಮಾಡಿಸಿ ಯಾವುದ್ಯಾವುದು ಸರಿಯಾಗಿತ್ತು ಅದನ್ನು ಉಪಯೋಗ ಮಾಡೋದು ಕೂಡ ಅವಕಾಶ ಕೊಟ್ಟಿದ್ದರು. ಈಗ ಇದರಲ್ಲಿ ಈ ಬ್ಯಾಚಲ್ಲಿ ಏನಾದರೂ ಈಗ ಅಲ್ಲಿನ ಉಪಯೋಗ ಮಾಡಿದರೆ ಅದರಲ್ಲಿ ಏನಾದರೂ ನೆಗೆಟಿವ್ ಇದೆಯಾ ಅಥವಾ ಸರಿ ಇಲ್ವಾ ಅಂತ ಏನಾದರೂ ಅದರ ಒಂದು ಕ್ವಾಲಿಟಿ ಬಗ್ಗೆ ನೋಡ್ತಕ್ಕಂಥದ್ದು ಮುಖ್ಯ ಆಗಿದೆ. ಅದನ್ನೀಗ ಕಳಿಸಿದ್ದೀವಿ. ಅಲ್ಲಿ ಒಂದು ಅನರೋಬಿಕ್ ಟೆಸ್ಟ್ ಅಂತ ಮಾಡ್ತಾರೆ. ಅನರೋಬಿಕ್ ಟೆಸ್ಟ್ ಅಲ್ಲೇ ಮಾಡಿದ್ದಾರೆ. ಅದರಲ್ಲಿ ಅದೇನು ಸಮಸ್ಯೆ ಇಲ್ಲ ಅಂತ ಅಲ್ಲಿ ಹೇಳಿದ್ದಾರೆ. ಆದರೆ ಇನ್ನೊಂದು ಟೆಸ್ಟ್ ಅದು ಆಗಬೇಕು, ಅದಕ್ಕೆ ಕಳಿಸಿದ್ದೀವಿ. ಈಗ ಅದು ಇನ್ನೊಂದು 8-9 ದಿವಸ ಆಗ್ಬೋದು. ಅದು ಬಂದಮೇಲೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನು ಕಾರಣ ಅಂತ. ಯಾಕಂದರೆ ಇದಾಗಿದ್ದ ತಕ್ಷಣ ನಮ್ಮ ಒಂದು ಟೀಮ್ನ ಕಳಿಸಿದ್ದೆ, ಒಂದು ತಜ್ಞರ ತಂಡ. ಅವರೆಲ್ಲ ಹೋಗಿ ಪರಿಶೀಲನೆ ಮಾಡಿ ಚೆಕಪ್ ಮಾಡಿಬಿಟ್ಟು ಡಾಕ್ಟ್ರುಗಳದ್ದೇನೋ ನ್ಯೂನತೆಗಳೇನಿಲ್ಲ, ಅವ್ರು ಏನು ಮಾಡೋಕ್ಕೆ ಸಾಧ್ಯ ಆಗಿದೆ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಬೇರೆದೆಲ್ಲ ಕೂಡ ಅವರು ವಿಚಾರಣೆ ಮಾಡಿದ್ದಾರೆ. ಆ ಒಂದು ವರದಿ ನಮ್ಮ ಹತ್ರ ಇದೆ. ಅವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಸಂಶಯವನ್ನು ವ್ಯಕ್ತಪಡಿಸಿದರು. ನಮಗೂ ಕೂಡ ಇದ್ರ ಬಗ್ಗೆ ಅನುಮಾನ ಇರೋದ್ರಿಂದ ನಾವು ಅದನ್ನು ಕೂಡ ಕಳಿಸಿದ್ದೀವಿ. ಈಗ ಆ ವರದಿನೂ ಬರಲಿ, ತದನಂತರ ಅದರ ಬಗ್ಗೆ ನಾವು ನೋಡ್ತೀವಿ ಏನು ಕ್ರಮ ತೊಗೊಳ್ಬೇಕು. ಸಸ್ಪೆಕ್ಟ್ ಅಂತ ಹೇಳಿದ ತಕ್ಷಣ ನಾವು ಫ್ರೀಸ್ ಮಾಡಲೇಬೇಕಲ್ಲ. ಯಾಕಂದರೆ ಇನ್ನೂ ಈಗ ಒಂದೊಂದು ಜೀವ ಕೂಡ ಮುಖ್ಯ. ಅನಾವಶ್ಯಕವಾಗಿ ಯಾರಾದರೂ ಒಬ್ಬರು ತೀರ್ಕೊಂಡ್ರೆ ಅದು ದೊಡ್ಡ ಒಂದು ಆಘಾತ ಅದು ಅಲ್ವಾ. ಅದು ಯಾರೇ ಇರ್ಬೋದು, ಅದರಲ್ಲೇನು ಭೇದ ಭಾವ ಇಲ್ಲ. ಯಾರೇ ತೀರ್ಕೊಂಡ್ರು ಕೂಡ ಅನಾವಶ್ಯಕವಾಗಿ ತೀರ್ಕೊಂಡ್ರೆ, ಪ್ರಿವೆಂಟಬಲ್ ಡೆತ್ ಆಗಿದ್ದರೆ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು ಅಲ್ವಾ. ಅದಕ್ಕೋಸ್ಕರ ನಾವು ರಿಸ್ಕ್ ತೊಗೊಳ್ಳೋಂಗೇ ಇಲ್ಲ. ಅದಕ್ಕೆ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಅದನ್ನು ನೀವು ಎಲ್ಲೂ ಉಪಯೋಗ ಮಾಡಬಾರ್ದು ಅಂತ ಹೇಳಿದ್ದೀವಿ. ಮುಂದೆ ಏನು ಮಾಡಬೇಕು ಅಂತ ಆ ರಿಪೋರ್ಟ್ ಬಂದಮೇಲೆ ಮತ್ತೆ ತೀರ್ಮಾನ ಅಲ್ಲಿವರೆಗೂ ನಾವು ಇದನ್ನು ಯಾವುದೂ ಉಪಯೋಗ ಮಾಡೋಕ್ಕೆ ಹೋಗಲ್ಲ. ಸಂಪೂರ್ಣ ಆ ವರದಿ ಬಂದಮೇಲೆ ನಂತರ ಏನು ಮಾಡಬೇಕು ಅಂತ ನಾವು ನೋಡ್ತೀವಿ. ಇಲ್ಲ, ಏನು ಸಮಸ್ಯೆ ಏನಿಲ್ಲ. ಅದು ಒಂದು ಪಕ್ಷದ ಕಾರ್ಯಕ್ರಮ ಜೊತೆಯಲ್ಲಿ ಆ ಎಲ್ಲ ಸಮಾಜದ ಒಂದು ಸಂಘಟನೆಗಳು ಕೂಡ ಕೈ ಜೋಡಿಸಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಅದು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ಅನೇಕ ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿರುವಂಥದ್ದು. ಮತ್ತು ಆ ಸಮಾಜದವರು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ನಮ್ಮ ಪಕ್ಷದ ಒಂದು ವೇದಿಕೆಯಲ್ಲೇ ಅದನ್ನು ಕೂಡ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು. ಅಧ್ಯಕ್ಷರು, ಮುಖ್ಯಮಂತ್ರಿ ಎಲ್ಲರೂ ಅಲ್ಲಿರ್ತಾರೆ. ಆ ಕಾರಣದಿಂದ ಅದು ಯಾವುದೇ ರೀತಿಯ ಅದರಲ್ಲಿ ಕೆಲವರೆಲ್ಲ ಅದನ್ನು ಏನೋ ಒಂದು ರಾಜಕೀಯ ಉದ್ದೇಶದಿಂದ ಅದನ್ನು ರಾಜಕಾರಣ ಮಾಡೋಕ್ಕೆ ಹೊರಟಿದ್ರು. ಆದರೆ ಅದು ಯಾವುದೂ ಏನಿಲ್ಲ. ಎಲ್ಲರೂ ಇರ್ತಾರೆ, ಎಲ್ಲರೂ ಒಗ್ಗಟ್ಟಾಗಿರ್ತಾರೆ. ಮತ್ತು ಆ ಒಂದು ಕಾರ್ಯಕ್ರಮ ಚೆನ್ನಾಗಾಗುತ್ತೆ. ದೊಡ್ಡ ಸಂಖ್ಯೆ ಜನ ಸೇರ್ತಾ ಇದ್ದಾರೆ. ಹೇಳಿಕೆಗೆ ಕ್ಷಮೆ ಕೇಳಿದ ಮೇಲೆ ದಾಖಲು ಮಾಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ ಅಂತ ವಿಪಕ್ಷದ ನಾಯಕರು ನಿನ್ನೆ ಭೇಟಿ ಕೊಟ್ಟು ಸಮಾಧಾನ ಮಾಡಿ ಟೀಕೆ ಮಾಡಿದ್ದಾರೆ ಸರ್ಕಾರದ ವಿರುದ್ಧ. ನೋಡಿ, ಈಗ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು, ಅದು ಒಂದು ಯಾರ ಕಂಪ್ಲೇಂಟ್ ಕೊಟ್ಟಾಗ FIR ದಾಖಲಾಗ್ತದೆ, ಆಯಿತಾ. ಮತ್ತು ಕಾನೂನು ಎಲ್ರಿಗೂ ಕೂಡ ಒಂದೇ. ಸ್ವಾಮೀಜಿಯವ್ರ ಬಗ್ಗೆ ಸ್ವಾಮೀಜಿಯವ್ರ ಬಗ್ಗೆ ನನಗೂ ಕೂಡ ಗೊತ್ತಿದೆ, ಅವ್ರ ಬಗ್ಗೆ ನನಗೂ ಗೌರವ ಇದೆ. ಆದರೆ ಒಂದೊಂದು ಸಲ ಅತಿರೇಕದ ಮಾತುಗಳು ಏನಾಗ್ತದೆ, ಅದು ಖಂಡಿತವಾಗಿಯೂ ಸಮಾಜದ ಒಂದು ಸ್ವಾಸ್ಥ್ಯಕ್ಕೆ ಒಳ್ಳೆಯದಲ್ಲ, ಆರೋಗ್ಯಕರವಾದಂಥ ಮಾತುಗಳಲ್ಲ ಅದು. ಅದರ ಬಗ್ಗೆ ಯಾರೋ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವೆಲ್ಲ ಕೊಟ್ಟಿರೋದು. ಅದು FIR ಆಗಿದೆ. ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ತಾರೆ. ಆದರೆ ಸ್ವಾಮೀಜಿಯವರು ಹೇಳಿಕೆ ಸರಿ ಇರಲಿಲ್ಲ, ಅವ್ರು ಕ್ಷಮಾಪಣೆ ಕೇಳಿದ್ದಾರೆ, ಅದು ಒಪ್ಕೊಳ್ತೀನಿ. ಕ್ಷಮಾಪಣೆ ಕೇಳಿದ್ದಾರೆ, ಅವ್ರು ನಾನು ಹೇಳಿದ್ದು ಸರಿ ಇಲ್ಲ ಅಂತಲೂ ಹೇಳಿದ್ದಾರೆ. ಆದ್ದರಿಂದ ಅದು ಮುಂದಿನ ಕಾನೂನು ಪ್ರಕಾರ ಏನು ಕ್ರಮ ಆಗುತ್ತೆ ಅದು ಪೊಲೀಸರೇ ತೀರ್ಮಾನ ಮಾಡ್ತಾರೆ. ನನಗೆ ಅನಿಸುತ್ತೆ ಇದೇನು ದೊಡ್ಡದಾಗಿ ಏನು ಹೋಗೋದಿಲ್ಲ, ಬೆಳೆಯೋಕ್ಕೇನು ಹೋಗೋದಿಲ್ಲ. ಆದರೆ
ಯಾರ ಮೇಲೂ ದ್ವೇಷ ಸಾಧಿಸಬೇಕು ಅಂತ ಏನಿಲ್ಲ. ಸ್ವಾಮೀಜಿಯವ್ರ ಬಗ್ಗೆ ನಮಗೆಲ್ಲರೂ ಕೂಡ ಅವ್ರು ಚಿರಪರಿಚಿತರು, ಗೊತ್ತಿದೆ, ಮತ್ತು ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಆದರೆ ಯಾರೇ ಇಂಥ ಹೇಳಿಕೆಗಳು ಕೊಡಿ, ಈಗ ನಾವು ಯಾವುದೋ ಒಂದು ಹೇಳಿಕೆ ಕೊಡ್ತೀವಿ, ಅವಾಗ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟೇ ಕೊಡ್ತಾರೆ. ಸೊ ನಾವೆಲ್ಲರೂ ಈ ದೇಶದ ಪ್ರಜೆಗಳೇ ತಾನೇ. ಸೊ ನಾವು ಏನು ಹೇಳ್ತೀವಿ ಅದರಲ್ಲೂ ಕೂಡ ಯಾರು ಒಂದು ದೊಡ್ಡ ಸ್ಥಾನದಲ್ಲಿರ್ತಾರೆ ಅವ್ರು ಇನ್ನೂ ಎಚ್ಚರಿಕೆಯಿಂದ ಇರಬೇಕು. ಸ್ವಾಮೀಜಿಗಳಂತೂ ನಮಗಿಂತ ಇನ್ನೂ ಎಚ್ಚರಿಕೆಯಿಂದ ಇರಬೇಕು. ನಾವಾದರೂ ರಾಜಕಾರಣಿಗಳು, ನಾವಾದರೂ ಸ್ವಲ್ಪ ಅಲ್ಲಿ ಇಲ್ಲಿ ಏನೋ ಹೇಳ್ಬೋದು, ಸ್ವಾಮೀಜಿಗಳು ಅದು ಹೇಳಂಗೆ ಇಲ್ಲ ಅಲ್ಲ. ಆದ್ದರಿಂದ ಅದು ಸ್ವಲ್ಪ ಅದರಿಂದ ಅಷ್ಟೇ ಸಮಸ್ಯೆ ಆಗಿದೆ, ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಸರ್, ಇನ್ನೊಂದು ಸರ್, ಸಚಿವ ಸಂಪುಟ ಪುನರ್ರಚನೆ ಸಂಬಂಧವಾಗಿ ಈಗಾಗಲೇ ಹೈಕಮಾಂಡ್ ಸಿದ್ಧತೆ ನಡೆಸ್ತಾ ಇದೆ. ತಮ್ಮಗಳ ಕಡೆಯಿಂದ ಎಲ್ಲ ರಿಪೋರ್ಟ್ಗಳು ಇಲ್ಲ, ಎಲ್ಲ ಇಲಾಖೆಯಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡಿದ್ದೀರಾ, ಏನೇನು ನಿಮ್ಮ ಹೊಸ ಯೋಜನೆಗಳು ಮಾಡಿದ್ದೀರಾ, ಮತ್ತು ಯಾವ ರೀತಿಯಾಗಿ ಸಾಧನೆ ಮಾಡಿದೆ ಎಲ್ಲವನ್ನು ಕೂಡ ಅವರು ರಿಪೋರ್ಟನ್ನು ಕೊಟ್ಟು ಕೇಳಿದರೆ ನಾವೆಲ್ಲ ಕೊಟ್ಟಾಗಿದೆ. ಅದು ಒಂದು ರೀತಿ ಮೌಲ್ಯಮಾಪನಕ್ಕಿಂತ ಹೆಚ್ಚಾಗಿ ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಸ್ವಲ್ಪ ತಿಳ್ಕೊಳ್ಳೋದಕ್ಕೂ ಕೂಡ ಮಾಡಿದ್ದಾರೆ. ಒಳ್ಳೆಯದದು, ಮಾಡಬೇಕು. ಯಾಕಂದರೆ ಎಲ್ಲರೂ ಕೂಡ ನಾವು ಅಕೌಂಟಬಲ್ ಆಗಬೇಕು ಮತ್ತು ನಮ್ಮ ಜವಾಬ್ದಾರಿಗಳನ್ನು ಸರಿಯಾದ ನಿರ್ವಹಣೆ ಮಾಡಬೇಕು. ಅದು ಖಂಡಿತ ಅದರಲ್ಲಿ ಏನೂ ತಪ್ಪೇನಿಲ್ಲ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಅದು ಮುಖ್ಯಮಂತ್ರಿಗೆ ಬಿಟ್ಟಿರುವಂಥ ವಿಷಯ. ಅವರು ಏನು ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ಹೋಗ್ತದೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾರೆ. ಲೋಕಸಭಾ ಚುನಾವಣೆ ಕೂಡ ಇದರಲ್ಲಿ ಪರಿಣಾಮ ಬೀರುತ್ತೆ ಅಂತ. ಯಾವುದು? ಚುನಾವಣೆ ಸೋಲಿಂದು ಕೂಡ ಆ ಸಂದರ್ಭದಲ್ಲಿ ಗರಂ ಆಗಿತ್ತು. ಅದು ಕೂಡ ಇದು ನೋಡಿ, ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಲೋಕಸಭಾ ಚುನಾವಣೆಗೆ ಭಾಳ ಇಂಪ್ರೂವ್ಮೆಂಟ್ ಆಯಿತು. ಆದರೆ ನಮ್ಮ ನಿರೀಕ್ಷೆಯಷ್ಟು ನಾವು ಮುಟ್ಟಲಿಲ್ಲ ಅಷ್ಟೇ. ನಿರೀಕ್ಷೆ ನಮ್ಮದು ಇನ್ನೂ ಜಾಸ್ತಿ ಇತ್ತು, ಅಷ್ಟು ಬರೋಕ್ಕಾಗಲಿಲ್ಲ. ಅದು ಬಿಟ್ಟರೆ ನಾವು ಆವಾಗ 1 ಗೆದ್ದಿದ್ದು, ಈ ಸಲ ನಾವು 9 ಗೆದ್ದು, ಮತ್ತು ಇನ್ನೂ ಹೆಚ್ಚು ಗೆಲ್ಲೋದಕ್ಕೆ ಅವಕಾಶ ಇತ್ತು. ಮುಂದೆ ಇನ್ನೂ ನಾವು ಪ್ರಯತ್ನ ಮಾಡೋಣ. ಆದರೆ ನಿನ್ನೆ ಹೋದಂಥ ಒಂದು CM ಅವರು ಮತ್ತು ಅಧ್ಯಕ್ಷರು ಹೋಗಿರೋದು ಲೋಕಸಭಾ ಚುನಾವಣೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಕೂಡ ಇದೆ. ಚರ್ಚೆ ನೋಡಿ, ಈಗಾಗಲೇ ಕೂಡ ಕ್ಲೈಮ್ ಮಾಡಿದ್ದಾರೆ, ರಾಜಣ್ಣ ಕೂಡ ಕ್ಲೈಮ್ ಮಾಡಿದ್ದಾರೆ. ಕ್ಲೇಮ್ ಅಂತ ಏನಿಲ್ಲ, ಅವ್ರಿಗೆ ಆಸೆ ಇದೆ ಅಂತ ಹೇಳಿದ್ದಾರೆ ಅಷ್ಟೇ. ಕ್ಲೇಮ್ ಅಂತ ಹೇಳಿದ್ರೆ ನನಗೆ ಆಗಬೇಕು ಕೊಡಿ ಅಂತ ಏನು ಕೇಳಿಲ್ಲ. ಆಸೆ ಇದೆ, ಕೊಟ್ಟರೆ ಅಂತ ಆ ಥರ ಹೇಳಿದ್ದಾರೆ ಹೊರತು. ಬಟ್ ಈ ಅಧ್ಯಕ್ಷ ಸ್ಥಾನ ವಿಚಾರ ಕೂಡ ಅದು ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ನಾವ್ಯಾಕೆ ಅದ್ರ ಬಗ್ಗೆ ಸುಮ್ಮನೆ ಚರ್ಚೆ ಮಾಡಬೇಕು? ಯಾರು? ಹೌದು, ಯಾಕೆಂದರೆ ಅದರಲ್ಲಿ ಅನೇಕ ವಿಷಯಗಳಿರ್ತದೆ, ಸಮಸ್ಯೆಗಳು ಬರ್ತದೆ, ಎಲ್ಲ ನಾಯಕರುಗಳಿರ್ತಾರೆ, ಕಾರ್ಯಕರ್ತರಿರ್ತಾರೆ. ಎಲ್ಲರನ್ನೂ ನಾವು ಸಮಜಾಯಿಸ್ಕೋಬೇಕು, ಜೊತೆ ತೊಗೊಂಡೋಗ್ಬೇಕು, ಕೆಲಸ ಮಾಡಬೇಕು. ಆದ್ದರಿಂದ ಅದೇನು ಮತ್ತು ಅದಕ್ಕೇನು ಒಬ್ಬ ಮಂತ್ರಿ ಆದರೆ ಬೇರೆ ಬೇರೆ ಎಲ್ಲ ಇರ್ತದೆ. ಅದು ಅಧ್ಯಕ್ಷ ಅಂದರೆ ಅದಕ್ಕೇನು ಬೇರೆ ಏನು ವಿಶೇಷ ಅದಕ್ಕೇನು ಪವರ್ಸ್ ಏನಿಲ್ಲ ಅಲ್ವಾ? ಒಂದು ಅಧ್ಯಕ್ಷ ಅಂತ ಹೇಳಿದ್ರೆ ಇದು ಕೆಲಸ ಜಾಸ್ತಿ ಇದೆ ಹೊರತು ಅಧಿಕಾರ ಏನಿಲ್ಲ ಅಲ್ಲಿ. ಆದ್ದರಿಂದ ಅದು ಅಂದರೆ ಒಳ್ಳೆಯ ಹುದ್ದೆ. ನಾನು ಹೇಳೋದು ಖಂಡಿತ ಯಾರೇ ಅಧ್ಯಕ್ಷರಾಗೋದು ಅದು ಒಳ್ಳೆಯ ಅವಕಾಶ, ಒಳ್ಳೆಯ ಹುದ್ದೆನೇ. ಅದಕ್ಕೇನು ನಾವು ಅದರಿಂದ ಸಿಗುವಂಥ ಒಂದು ಅನುಭವ ಬಹುಶಃ ಬೇರೆ ಯಾವುದರಲ್ಲೂ ಕೂಡ ಸಿಗೋದಿಲ್ಲ. ಅದು ನೀವೇ ಹೇಳ್ತಾ ಇರೋದಪ್ಪ, ನಮಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲಪ್ಪ. ನೀವೇ ಹೇಳ್ತಾ ಇದ್ದೀರಾ, ಅದಕ್ಕೆ ನಮಗೇನು ಇದ್ರ ಬಗ್ಗೆ ಇದೇ ಪ್ರಥಮವಾಗಿ ಕೇಳ್ತಾ ಇರೋದು ನಾವು. ಓಕೆ, ಆಯ್ತು. ಈಗ ಅದು ಏನೇ ಇದ್ರು ಪಕ್ಷ ತೀರ್ಮಾನ ಅಂತಿಮ ತಾನೇ, ಅದ್ರ ಬಗ್ಗೆ ಎರಡು ಮಾತಿಲ್ಲ.